ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಇನ್ನು ಕೆಲವೇ ದಿನಗಳಲ್ಲಿ ಜಾತ್ರೋತ್ಸವವು ನಡೆಯಲಿದ್ದು, ಕೆಲ ದಿನಗಳ ಹಿಂದೆ ಕೆಲ ಮಾಧ್ಯಮ ಪ್ರಕಟಣೆಯಲ್ಲಿ ಎರಡು ಕುಟುಂಬಗಳ ಮಧ್ಯೆ ಒಂದು ಕಲಹವು ಈಗ ದೇವಾಲಯದ ಒಳಗಡೆ ಬಂದು ನಿಂತಿದೆ. ಅವರವರ ವೈಯಕ್ತಿಕ ವಿಚಾರವನ್ನು ಅವರು ವೈಯಕ್ತಿಕವಾಗಿ ನೋಡಬೇಕೇ ಹೊರತು ಇದನ್ನು ಬಂದು ದೇವಾಲಯದಲ್ಲಿ ಬಂದು ಕೊಡಿಮರದೆದುರು ಜಾತ್ರೆ ಕೊಡಿಯೇರುವ ಸಂದರ್ಭದಲ್ಲಿ ನಾವು ಕೂತು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಂಥದ್ದು, ಇದನ್ನು ಹಿಂದೂ ಸಮಾಜ ಮತ್ತು ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳಾದ ನಾವು ಯಾವತ್ತೂ ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಇಡೀ ಊರಿಗೆ ಗೊತ್ತಿದ್ದಂಥದ್ದು. ಪುತ್ತೂರು ಜಾತ್ರೆಯ ಸಮಯದಲ್ಲಿ ಯಾರೇ ಒಬ್ಬರು ಜಗಳ ಮಾಡಿರ್ಬೋದು, ಯಾರಾದರೂ ಅನ್ಯಾಯ ಮಾಡಿದವು ಇವತ್ತಿಗೂ ಕೂಡ ಬರ್ಕತ್ತಾಗೋದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ಏನೆಲ್ಲ ನಡೆದಿದೆ ಅಂತೇಳಿ ಅನೇಕ ದಶಕಗಳ ಹಿಂದೆಯಿಂದ ಬಂದಂಥ ಒಂದು ವಿಚಾರ. ಇಲ್ಲಿ ಒಬ್ಬರಿಗೆ ಬೈಲಿಕ್ಕೂ ಕೂಡ ಹಿಂದೇಟಾಗ್ತಾರೆ ಜಾತ್ರೆ ಸಮಯದಲ್ಲಿ. ಯಾಕೆಂತ ಹೇಳಿದರೆ ಆ ಮಹಾಲಿಂಗೇಶ್ವರ ದೇವರ ಮಹಿಮೆ ಹಾಗೆ ಇದೆ. ಆ ಮಹಿಮೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ಶ್ರದ್ಧಾ ಭಕ್ತಿಯಿಂದ ಇವತ್ತು ಜಾತ್ರೆ 9 ದಿವಸದ ಒಂದು ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೀತಿದೆ. ಅಂತಹ ಜಾತ್ರೆಯನ್ನು ಯಾರ ಒಬ್ಬರು ನಾಸ್ತಿಕರ ಅಲ್ಲದೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಏನೋ ಮಾಡ್ತೀವಿ ಅಂದರೆ, ಇಬ್ಬರ ಜಗಳದಲ್ಲಿ ಮೂವರನಿಗೆ ಲಾಭ ಆಗಿದೆ ಈ ಒಂದು ವ್ಯವಸ್ಥೆ. ಇದರಿಂದಾಗಿ ನಮ್ಮ ಈ ಧಾರ್ಮಿಕತೆಗೆ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ. ಇದನ್ನು ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯಿಂದ ನಾವೆಲ್ಲ ಭಕ್ತಾದಿಗಳು ತೀವ್ರವಾಗಿ ನಾವು ಖಂಡಿಸ್ತೇವೆ. ಈಗಾಗಲೇ ನಾವು ಅಧ್ಯಕ್ಷರಿಗೆ ಈಗ ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲಿಯಾದರೂ ಬಂದು 10ನೇ ತಾರೀಕಿನಂದು ಬಂದು ಏನಾಗ್ತದೆ ಅಂತೇಳಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ಯಾರಾದರೂ, ನಾವು ಅವರು ಎಷ್ಟು ದೊಡ್ಡ ಜನ ಆದರೂ ಅವರನ್ನು ತಳ್ಳಿ ಹೊರಗೆ ಹಾಕುವ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಲಾಜೆ ಇಲ್ಲ. ಅವು ಎಷ್ಟು ದೊಡ್ಡ ಜನ ಆದರೂ ಕೂಡ ಅದಕ್ಕೆ ನಮಗೇನಿಲ್ಲ. ನಮಗೆ ಇಲ್ಲಿ ಮಹಾಲಿಂಗೇಶ್ವರ ಬೇಕು, ನಮ್ಮ ದೇವಸ್ಥಾನ ಉಳಿಬೇಕು, ನಮ್ಮ ಜಾತ್ರೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ನಮ್ಗೆ ಇಷ್ಟೇ ಬೇಕಾದ್ದು. ಮತ್ತು ಅವರವರ ವಿಷಯ ಏನಿದ್ರೆ ಅದು ಹೊರಗಡೆ ನೋಡಲಿ, ಅಲ್ಲಿ ಕಾನೂನಿದೆ, ಅದು ಇದೆ. ಬೇಕಾದ್ರೆ ವಿಧಾನಸೌಧದಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ, ನಮ್ಮದೇನು ವಿರೋಧ ಇಲ್ಲ. ಇದು ಪ್ರತಿಭಟನೆ ಮಾಡಲಿಕ್ಕೆ ಇರುವಂಥ ಅಲ್ಲ, ಇದು ಧಾರ್ಮಿಕ ಶ್ರದ್ಧೆಯಲ್ಲಿ ಬರುವವರು, ಭಕ್ತಿಯಿಂದ ಬರುವವರಿಗೆ ಇರುವಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇಂಥದ್ದು ಆಗಬಾರ್ದು ಅಂತೇಳಿ ನಾವೆಲ್ಲರೂ ಈಗಾಗಲೇ ಈಗ ಮನವಿ ಕೊಟ್ಟಿದೆ. ಮನವಿಗೆ ಒಳ್ಳೆಯ ರೀತಿಯಲ್ಲಿ ಅಧ್ಯಕ್ಷರು ಸ್ಪಂದಿಸಿದ್ದಾರೆ. ಇನ್ನು ನಾವು ಜಾತ್ರೆಯ ಸಮಯದಲ್ಲಿ ನಾವು ಕಾದು ನೋಡಲಿಕ್ಕಿದೆ. ನಾವಂತೂ ಭಕ್ತರು ತಯಾರಾಗಿದ್ದೇವೆ. ಇಬ್ಬರ ಜಗಳ ಈ ವಿಚಾರ ದೇವಾಲಯಕ್ಕೆ ಬಂದಿದೆ. ನಾಡಿದ್ದು ಧ್ವಜಾರೋಹಣದ ದಿವಸದಲ್ಲಿ ಪ್ರತಿಭಟನೆ ಮಾಡುವುದು ಎನ್ನುವುದು. ನಾವು ಮಹಾಲಿಂಗೇಶ್ವರ ದೇವರ ಸಂರಕ್ಷಣಾ ಸಮಿತಿಯ ಸದಸ್ಯನೂ ಹಾಗೂ ದೇವರ ಭಕ್ತನೂ ಹೌದು. ಈ ಉತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವದ ದಿವಸದಂದು ಧ್ವಜಾರೋಹಣದಂದು ಪ್ರತಿಭಟನೆ ಮಾಡುವುದೆಂದು ತೀರ್ಮಾನ ಮಾಡಿದ್ದಾರೆ. ದೇವರ ಉತ್ಸವಕ್ಕೆ ಧಕ್ಕೆ ಆಗಬಾರ್ದು. ಇಷ್ಟರವರೆಗೆ ಇಷ್ಟು ಕಾಲದಲ್ಲಿ ಏನೂ ಜಾತ್ರೋತ್ಸವಕ್ಕೆ ಧಕ್ಕೆ ಬಂದಿಲ್ಲ. ಆ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ, ಈ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರ್ದು. ಏನು ನ್ಯಾಯ ಇದ್ದರೂ ನ್ಯಾಯಾಲಯ ಉಂಟು, ಮತ್ತು ಸ್ಟೇಷನ್ ಉಂಟು. ಹೊರಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿದ್ದಾರೆ. ಉತ್ಸವದ ಮುಂಚೆನೇ ಅದನ್ನು ಮಾಡ್ಬೋದಿತ್ತು. ನಾವು ಕಷ್ಟಕಾಲದಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮೊರೆ ಹೋಗ್ತೇವೆ, ಅದು ಈ ಸಂದರ್ಭದಲ್ಲಿ ಬರುವುದಲ್ಲ. ದೇವರ ಉತ್ಸವವನ್ನು ನಿಲ್ಲಿಸುವಂತಹ ಕೆಲಸ ಆಗಬಾರ್ದು. ಮತ್ತು ಇದಕ್ಕೆ ಈ ಜಾತ್ರೆ ಮುಗಿದ ನಂತರ ದೇವರಿಗೆ ಪ್ರಾರ್ಥನೆ ಮಾಡಲಿ. ಎರಡು ಕಡೆಯಿಂದಲೂ ತಪ್ಪಾಗಿದೆ. ಇದು ಮದುವೆ ಆಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದ್ದಾನೆ ಎನ್ನುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅದು ಹುಡುಗಿಯದು ತಪ್ಪುಂಟು. ಮದುವೆ ಆದ ನಂತರ ಮಾಡುವ ಕೆಲಸ ಮೊದಲು ಮಾಡಿದ್ದು ತಪ್ಪಲ್ವಾ? ಆದ್ದರಿಂದ ಎರಡೂ ಕಡೆಯರು ಕೂಡ ಈ ಸಮಿತಿಯ ಈ ದೇವಾಲಯದ ಒಳಗೆ ಬಂದು ಏನು ದೇವರ ಉತ್ಸವಕ್ಕೆ ಧಕ್ಕೆ ಮಾಡಿದರೆ, ಎರಡೂ ಕಡೆಯೇ ಕೂಡ ಆ ಭಗವಂತನ ಅನುಗ್ರಹ ಅಲ್ಲ, ಆಗ್ರಹ ಬರ್ತದೆ. ಆದ್ದರಿಂದ ಅವರು ಕೂಡ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನ್ಯಾಯಾಲಯ ಮತ್ತು ಬೇರೆ ಬೇರೆ ರೀತಿಯ ಕಾನೂನುಗಳಿವೆ, ಅಲ್ಲಿ ಬಗೆಹರಿಸಿಕೊಳ್ಳಿ. ದೇವಾಲಯದ ಹೊರಗಡೆ ಬೇಕಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ದೇವರ ಉತ್ಸವಕ್ಕೆ ಏನಾದರೂ ಧಕ್ಕೆ ತಂದರೆ ನಾವು ಅದನ್ನು ಸಹಿಸುವುದಿಲ್ಲ. ಮಹಾಲಿಂಗೇಶ್ವರನು ಕೂಡ ಸಹಿಸ್ತಾನೆ. ಅನಿಲ್.